ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ದಿಸ್ ಇಸ್ ಮೈ ಸೆಕೆಂಡ್ ಡೇ ಲಾಗ್. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಶ್ರೀ ಗುರು ರಾಘವೇಂದ್ರ ಮಂತ್ರಾಲಯ ಹೊನ್ನನಟ್ಟಿ. ಇದು ಬಂದು ತಾವರೆಕೆರೆಯಲ್ಲಿದೆ. ತಾವರೆಕೆರೆಯಲ್ಲಿ ಹೊನ್ನನಟ್ಟಿ ಅನ್ನೋ ಜಾಗದಲ್ಲಿ ಇದೊಂದು ಶ್ರೀ ಕ್ಷೇತ್ರ ಇದೆ. ಸೊ ವಿಡಿಯೋ ಫಸ್ಟಲ್ಲೇ ನೋಡ್ದಂಗೆ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಇವನ್ ಡಿಸ್ಕ್ರಿಪ್ಷನ್ ಕೂಡ ಇದ್ರ ಲೊಕೇಶನ್ ಕೂಡ ಹಾಕಿರ್ತೀನಿ. ಈ ಕ್ಷೇತ್ರ ಏನಕ್ಕೆ ಫೇಮಸ್ ಅನ್ನೋದು ಕೂಡ ನಿಮಗೆ ಹೋಗ್ತಾ ಹೇಳ್ತೀನಿ ನಾನು. ಇದು ಸುಮಾರು ನಮ್ಮ ಕಾಮಾಕ್ಷಿಪಾಳ್ಯದಿಂದ ಒಂದು 8ರಿಂದ 9 ಕಿಲೋಮೀಟ್ರ್ ಇದೆ. ಸೊ ಇದು ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಕೂಡ. ಸೊ ಜನ ಏನೋ ತುಂಬ ಇದ್ದರು. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಇದೆ ಇಲ್ಲಿ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಏನಿದೆ ಅವ್ರೇನು ಇಷ್ಟ ಕಷ್ಟಗಳಿರುತ್ತೋ ಅದನ್ನು ತೀರಿಸ್ಕೊಡೋದಕ್ಕೋಸ್ಕರ ಇಲ್ಲಿ ತುಂಬ ಜನ ಬರ್ತಾರೆ. ಈವನ್ ಇಲ್ಲಿ ತುಂಬ ಒಂದು ಶ್ರೇಷ್ಠವಾದ ಕಾರ್ಯ ಕೂಡ ನಡೆಯುತ್ತೆ. ಅದು ತೆಂಗಿನಕಾಯಿ ಕಟ್ತಾರೆ ಇಲ್ಲಿ. ಅದು ಡಿಪೆಂಡ್ ಅಪಾನ್ ಅದು ಅವ್ರು ಏನು ಬೇಡ್ಕೊತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಲ್ಲಿ ಏನಿರ್ತಾರೋ ಅವರು ಗುರುಗಳು ಅವ್ರು ಹೇಳ್ತಾರಂತೆ, ನಮ್ದು ಇಷ್ಟ ಏನಿದೆಯೋ ಅದು ಇಷ್ಟಾರ್ಥಗಳನ್ನ ಕೇಳ್ಕೊಂಡಾಗ ಅವ್ರು ಇಷ್ಟು ವಾರ ಅಂದರೆ ಮೀನ್ಸ್ 4 ವಾರ, 7 ವಾರ, 11 ವಾರ, 13 ವಾರ, 18 ವಾರ, 21 ವಾರ, 24 ವಾರ ಗಂಟ ಕಾಯಿ ಕಟ್ಟೋದಿದೆಯಂತೆ. ಸೊ ನಾನಂತೂ ನೋಡಿದೆ, ತುಂಬಾ ಕಟ್ಟಿದ್ದಾರೆ. ಪೂರ್ತಿ ಬರೀ ಕಾಯಿಗಳೇ ಕಾಣಿಸುತ್ತೆ. ಸೊ ಇಲ್ಲೇನಪ್ಪ ಅಂದರೆ ಇಲ್ಲಿ ಇನ್ನೊಂದು ನಡೆಯುತ್ತೆ. ಅಂದರೆ ಲೈಕ್ ನಿಂಬೆಹಣ್ಣಲ್ಲಿ ದೀಪ ಮಾಡಿ ಆರತಿ ಮಾಡಿ ಅದನ್ನು ಹೋಮ ಕುಂಡದಲ್ಲಿ ಬಿಡ್ತಾರೆ. ಸೊ ಇಲ್ಲಿ ಅದಕ್ಕೆ ಸಪ್ರೇಟಾಗಿ ಒಂದು ಇದಿದೆ ಬೆಂಚ್ ಇದೆ. ಸೊ ಇಲ್ಲಿ ಅವರು ದೀಪನ ಇಲ್ಲಿ ಲೆಫ್ಟ್ ಸೈಡಲ್ಲಿ ಈಸ್ಕೊತಾರೆ. ಅಲ್ಲೇನೋ ಅವರು ಅಮೌಂಟ್ ಕೊಟ್ಟು ಅದನ್ನು ಈಸ್ಕೊತಾರೆ. ಸೊ ಅದನ್ನು ಅಲ್ಲಿ ಹಚ್ಚಿಸ್ಕೊಂಡು ಬಂದು ಇಲ್ಲಿ ಮಧ್ಯದಲ್ಲಿ ಇವಾಗ ನಾನು ಶೋ ಮಾಡ್ತೀನಿ ನೋಡಿ, ಅಲ್ಲಿ ಹೋಮಕುಂಡ ನಡೀತಾ ಇದೆ. ಅಲ್ಲಿ ಅವರೇ ಒಂದು ರೌಂಡ್ಸ್ ಅಂದರೆ ಎಷ್ಟೋ ಅವರೇನೋ ಅದೆಷ್ಟು ದೀಪ ಇದೆಯೋ ಅಷ್ಟು ರೌಂಡ್ಸ್ ಏನೋ ಹೊಡಿತಾರಂತೆ. ಅಲ್ಲಿ ಹೊಡೆದು ಆಮೇಲೆ ಅದನ್ನು ಹೋಮಕುಂಡದಲ್ಲಿ ಆ ದೀಪನ ಹಾಕ್ತಾರಂತೆ. ಸೊ ಇದು ನಾನು ಇಲ್ಲಿ ಬಂದಾಗ ಅದು ನನಗೆ ಸ್ವಲ್ಪ ತಿಳಿದಿದ್ದು. ಆಮೇಲೆ ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದಾರೆ ಎಷ್ಟೋ ಜನ ಕೂಡ. ಇದು ಏದಕ್ಕೆ ಫೇಮಸ್ಸು, ರಾಘವೇಂದ್ರ ಸ್ವಾಮಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಏನು ನಮ್ಗೆ ಇಷ್ಟ ಕಷ್ಟಗಳು ಹೇಗೆ ನೆರವೇರುತ್ತೆ, ಅದಕ್ಕೆ ಏನು ಮಾಡಬೇಕು ನಾವು, ಅದೆಲ್ಲ ನಡೆಯುತ್ತೆ ನೋಡಿ. ಇದು ಮೇಯ್ನ್ ದೇವರು ಕೂಡ ಇಲ್ಲಿಂದ ನಮ್ಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಆದರೂ ಮಾಡಿದೆ. ಇದೆ ಹೋಮಕೊಂಡ. ಇಲ್ಲಿಂದ ನಮಗೆ ಲೆಫ್ಟ್ ಸೈಡಲ್ಲೇ ದೇವರು ಇರೋದು, ಅದು ಕೂಡ ಈಗ ತೋರಿಸ್ತೀನಿ ನೋಡಿ. ಇದೆ ದೇವರು ಮೇಯ್ನ್ ಮೂರ್ತಿ ಇದೆ. ಇವಾಗ ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗ್ತಿರೋದ್ರಿಂದ ಸ್ವಲ್ಪ ಈ ರೀತಿ ಇದೆ. ಇದು ಇವಾಗ ಸ್ವಲ್ಪ ಆಚೆಗಡೆ ಫೇಮಸ್ ಆಗಿದೆ ಇವಾಗ ಸ್ವಲ್ಪ ದೇವಸ್ಥಾನ. ಅಂದರೆ ಆಲ್ಮೋಸ್ಟ್ 100 ಎಕರೆ ಮ್ಯಾಗ್ಡಿಗೋಡ್ಗೆ ಇದೆಲ್ಲ ಗೊತ್ತಿದೆ. ಸೊ ಈ ಕಡೆ ಲೆಫ್ಟ್ ಸೈಡ್ ಪೂರ್ತಿ ಏನೊಂದು ಹಾಫ್ ಎಕರೆ, ಒಂದು ಅರ್ಧ ಎಕರೆ ಬರೀ ಇದು ತೆಂಗಿನಕಾಯಿನೇ ಕಟ್ಟಿದ್ದಾರೆ. ಇದು ತುಂಬಾ ಅಂದರೆ ನೋಡಿ, ಇಷ್ಟೆಲ್ಲ ಜನ ಬಂದು ಕಟ್ತಾ ಇದ್ದಾರೆ ಅಂದರೆ ಅದು ತುಂಬ ಪವಿತ್ರವಾದ ಒಂದು ಕಾರ್ಯನೇ ಇರುತ್ತೆ. ಸೊ ಅಲ್ಲಿ ತೆಂಗಿನಕಾಯಿ ಕಟ್ಟೋಕ್ಕೂ ತುಂಬ ಒಂದು ಸ್ವಲ್ಪ ಇದೊಂದಿದೆ ನೋಡಿ. ಇಲ್ಲಿ ಎಲ್ಲ ಕೂತಿದ್ದಾರೆ. ಸೊ ಅಲ್ಲಿ ಹೋಮಕುಂಡದಲ್ಲಿ ಶುರು ಮಾಡಿ ಅಲ್ಲಿ ತೆಂಗಿನಕಾಯಿಗೆ ಅಲ್ಲಿ ಪೂಜೆ ಮಾಡಿಸಿ ಆಮೇಲೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕಟ್ತಾರೆ. ಅಂದರೆ ಅವ್ರಿಗೆ ಎಲ್ಲಿ ಜಾಗ ಬೇಕು ಅಂದರೆ ಅವರು ಅಷ್ಟು ವಾರ ಇರುತ್ತೋ ಅಲ್ಲೇ ಒಂದೇ ಕಡೆ ಕಟ್ಕೊಂಡು ಹೋಗ್ತಾರಂತೆ. ಈವನ್ ಆ ತೆಂಗಿನಕಾಯಿ ಇದ್ರ ಮೇಲೆ ಕೂಡ ಏನೋ ಅವ್ರ ಹೆಸರುಗಳು, ಅವ್ರು ಎಲ್ಲಿಂದ ಬಂದಿದ್ದಾರೆ, ಏನು ಕಷ್ಟ ಇಷ್ಟಾರ್ಥಗಳೆಲ್ಲ ಅದ್ರ ಮೇಲೆ ಬರೆದಿದ್ದಾರೆ ಕೂಡ. ಅದು ನಾನು ಇಲ್ಲೊಂದು ಕಡೆ ವೀಡಿಯೋಗಳು ಮಾಡಿದ್ದೀನಿ. ಅವ್ರ ಹೆಸರು ಏನಿದೆ ಒಂದು ಪವಿತ್ರ ಒಂದು ಹೆಸರು ವೀಡಿಯೋ ಮಾಡಿದ್ದೀನಿ ಕೂಡ. ಸೊ ಅಲ್ಲಿ ಕೆಲವರೆಲ್ಲ ಅವ್ರ ಕಾಯಿ ಎಲ್ಲಿ ಕಟ್ಟಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ, ಅವ್ರು ಹುಡುಕ್ತಾ ಇದ್ರು ಕೂಡ. ಸೊ ಇದು ಬಿಲ್ಡಿಂಗ್ ಪೂರ್ತಿ ಬರೀ ತೆಂಗಿನಕಾಯಿಗಳನ್ನೇ ಕಟ್ಟಿದ್ದಾರೆ. ಸೊ ಇದು ನೀವು ನೋಡ್ಬೋದು ಬೇಕಾದರೆ. ಈ ಕಡೆಯಿಂದ ಮೇಲ್ಗಡೆ ಇನ್ನು ಆ ಕಡೆ ಸೈಡು ಕೂಡ ಪೂರ್ತಿ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಹೆಸರೆಲ್ಲ ಬರೆದಿದ್ದಾರೆ ನೋಡಿ. ಇಲ್ಲಿ ಮೈತ್ರಿ ಈ ಥರ ಎಲ್ಲ ಬರೆದಿದ್ದಾರೆ. ಪವಿತ್ರ ನೋಡಿ ಇದೆ ಹೇಳಿದ್ದು. ಇಲ್ಲೇನೋ ಅದು ಎಲ್ಲಿಂದ ಬಂದಿದ್ದಾರೆ, ಅವ್ರ ಫೋನ್ ನಂಬರು, ಯಾವತ್ತು ಕಟ್ಟಿದ್ದಾರೆ ಅದೆಲ್ಲ ಕೂಡ ಬರೆದಿದ್ದಾರೆ. ಸೊ ಇಲ್ಲಿಂದ ಪೂರ್ತಿ ಒಂದು ಅರ್ಧ ಎಕರೆ ಪೂರ್ತಿ ಇದೆ ತೆಂಗಿನಕಾಯಿ ಕಟ್ಟಿದ್ದಾರೆ ನೋಡಿ. ಇದು ಹೋಮಕೊಂಡ ಇಲ್ಲೇ ಅಂತೆ ಪೂಜೆ ಮಾಡಿ ಅದು ತೆಂಗಿನಕಾಯಿ ಕಟ್ಟು ಇಲ್ಲಿ ಫಸ್ಟ್ ಆ ತೆಂಗಿನಕಾಯಿ ಪೂಜೆ ಮಾಡ್ತಾರಂತೆ. ಸೊ ಇದೊಂದು ಫ್ಯಾಮಿಲಿ ವೆಯ್ಟಿಂಗಲ್ಲಿ ಇತ್ತು. ಸೊ ನಾವು ಸುಮಾರು ಒಂದು 7:30-8 ಗಂಟೆ ಹಂಗೆ ಹೋಗಿದ್ವಿ ಬೆಳಗಿನ ಜಾವನೇ. ತುಂಬ ರಶ್ ಇತ್ತು ಅಂತ ಅಂದ್ಕೊಳ್ಳಿ. ನಾವು ಹೋಗುವಷ್ಟು ಸ್ವಲ್ಪ ಕಡಿಮೆ ಆಗಿತ್ತು, ಆದರೂ ತುಂಬ ಚೆನ್ನಾಗಿತ್ತು ಕೂಡ ನೋಡಿ. ಇಲ್ಲಿಂದ ಎಕ್ಸಿಟ್ ಆಗಿದ್ವಿ ನಾವು, ಯಾಕಂದರೆ ಆ ಕಡೆ ಮುಂದೆಯಿಂದನೇ ಎಕ್ಸಿಟ್ ಆಗ್ಬೋದಿತ್ತು, ಬಟ್ ಅಲ್ಲಿ ತುಂಬ ಜನ ರಶ್ ಇದ್ದರು. ಸೊ ನಾವು ಹಿಂದೆಗಡೆ ಗೇಟಿಂದ ಎಕ್ಸಿಟ್ ಆದ್ವಿ. ಸೊ ಇಲ್ಲಿ ಕೂಡ ಆಮೇಲೆ ನಿಮಗೆ ಪ್ರಸಾದ ಕೂಡ ಅವ್ರ ಜೊತೆ ಇವತ್ತು ಗುರುವಾರ ಆಗಿದ್ದರಿಂದ ಪ್ರಸಾದ ಕೂಡ ಸಿಕ್ತು ನಮಗೆ. ನಾವು ಹೋಗಿ ಟೈಮ್ ಚೆನ್ನಾಗಿತ್ತು ಕೂಡ. ಸೊ ಇಲ್ಲಿ ಪ್ರಸಾದಕ್ಕೆ ಸಪ್ರೇಟ್ ಕ್ಯೂ ಇದೆ. ಇಲ್ಲಿ ಒಳಗಡೆ ಹೋಗಿ ನಾವು ಪ್ರಸಾದ ಇಸ್ಕೊಬೇಕು. ಇಲ್ಲಿಂದ ಪ್ರಸಾದ ಇಸ್ಕೊಂಡು ಆಮೇಲೆ ಇವಾಗ ನಾವು ಅಲ್ಲಿ ತುಂಬ ಹೈಜೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಕೂಡ. ಯಾಕಂದರೆ ಇವಾಗ ಓಪನಿಂಗ್ ಇರೋದ್ರಿಂದ ಇದು ಪ್ರಸಾದ ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದ ಸಿಕ್ದಂಗೆ ಆಯ್ತು ಇವತ್ತು. ಅಂದರೆ ನಾನು ಅದನ್ನು ವೀಡಿಯೋ ಮಾಡಬೇಕು ಅಂತ ಹೋಗಿದ್ದೆ ವ್ಲಾಗ್ ಮಾಡೋದಕ್ಕೆ. ಇವಾಗ ಎಲ್ಲ ವ್ಲಾಗಲ್ಲೂ ನಾನು